ಚಪ್ಪಾಳೆ ಹೊಡಿತಾನಲ್ಲ. ನಾಲ್ಕು ಮುಕ್ಕಾಲಿಗೆ ಬರ್ತಾನೆ ಗುರು. 4 ಮುಕ್ಕಾಲಿಗೆ ಬಂದಂಗೆ ಚಪ್ಪಾಳೆ ಹೊಡಿತಾನೆ. 4 ಮುಕ್ಕಾಲಿಂದ ಇವಾಗ ಗಂಟ್ಲು ಚಪ್ಪಾಳೆ ಹೊಡಿತಾನೆ. ನಾನು ಅದೇ ಸಲ ಸ್ಮಾರ್ಟ್ ಸೈಡ್ ವಿಡಿಯೋ ಕವರ್ ಮಾಡಿದ್ರೆ ಅವನ ಮುಂಚೆ ಬರ್ತಾಯಿದ್ದ, ಮಧ್ಯ ನಿಲ್ಲಿಸ್ಬಿಟ್ಟಿದ್ದ, ಈಗ ಮತ್ತೆ ಶುರು ಮಾಡ್ಕೊಂಡಾಗ. ಬೆಳಿಗ್ಗೆ ಬಂದೈತೆ. ಇನ್ನು 6 ಗಂಟೆನೂ ಇಲ್ಲ. 5 ಗಂಟೆ 40 ನಿಮಿಷ. 6 ಗಂಟೆಗೆ ಒಂದು 5 ನಿಮಿಷ ಆಯಿತು ಬಂದೈತೆ ಅವನು. ಚಪ್ಪಾಳೆ ಕ್ಯಾಂಡಿಡೇಟ್ ಇವನವರು. ಮುಂಚೆ ಗೊತ್ತಾಯ್ದ, ತಿಳಿಸ್ಬಿಟ್ಟಿದ್ದ. 4:15 ಆಗ್ತಾನೆ ಚಪ್ಪಾಳೆ ಹೊಡೆಯೋಕ್ಕೆ. ಅದು ಯಾಕಪ್ಪ ಚಪ್ಪಾಳೆ ಹೊಡಿತಲ್ಲ, ಹಂಗೆ ನಡ್ಕೊಯ್ತಾನೆ. ಆಶ್ಚರ್ಯ ಆಯ್ತಾಯ್ತು. ಎಂಥ ಕ್ಲೈಮೇಟ್ ಇದೆ ನೋಡಿ. ಆ ಕಡೆ ಸೂರ್ಯ ಹುಟ್ಟಿದ್ದಾನೆ, ಬಿಸಿಲು ಬೀಳ್ತಾ ಇದೆ. ಟೈಮ್ ಈಗ 6 ಗಂಟೆ 5 ನಿಮಿಷ 10 ನಿಮಿಷ ಇರಬೇಕಷ್ಟೆ. ಈ ಕಡೆ ಮೋಡ ಇದೆ. ಈ ಕಡೆ ಮೋಡ ಇದೆ, ಹೆವಿ ಮಳೆ ಬರ್ಬೋದು ಅನ್ನೋ ಸೂಚನೆ ಇದೆ. ಇಲ್ಲಿ ನೋಡ್ರೆ ಸೂರ್ಯ ಮೋಡ ಫುಲ್ ತಿಳಿ ಇದೆ, ಸೂರ್ಯ ಹುಟ್ತಾ ಇದ್ದಾನೆ, ಬಿಸಿಲು ಬೀಳ್ತಾ ಇದೆ. ಆಲ್ರೆಡಿ 7 ಗಂಟೆನೂ ಇಲ್ಲ, ಇನ್ನು 6:15 ಇರಬೇಕು. ಟೈಮ್ ನೋಡಬಿಡ್ತೀನಿ, 6:15 ಕರೆಕ್ಟಾಗಿ ಹೇಳಿದ್ದೀನಿ ಟೈಮು. ತಮಿಳ್ನಾಡು 45 AQ1899 ಗಾಡಿ. ಡಿ ಬಾಸ್ ವೆಂಕಟೇಸ್ವಾಮಿ ಕೃಪೆ. ಏನಂದರೆ ಇಲ್ಲಿ ಚಾರ್ಜ್ ಮಾಡ್ಕೊಳ್ಳೋಕೆ ಜಾಗ ಇರಲಿಲ್ಲ, ಅಂದರೆ ಪವರ್ ಕಟ್ ಮಾಡಿದರು. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ, ಅದೇನು ಕಥೆನೇ ಏನೋ ಗೊತ್ತಿಲ್ಲ, ನೋಡೋದು. ಶಿಳ್ಮುಗಂ ಚಪ್ಪಲ್ ಜೊತೆಯಲ್ಲಿ ಅಲ್ಲಿಂದಲೂ ಜೊತೆಯಲ್ಲೇ ಬರ್ತಾವೆ ನಾವು. ಅದಕ್ಕೆ ಹೋಗೋಕ್ಕೆ ಬರ್ಬಿಟ್ಟು ಮುಂದೆ ಸಾಯಿ ಬಡ್ಡಿ ಮನೆ ಅಂತ ಕಚ್ಚರ್ ಕಪ್ಪರ್ ಚಪ್ಪಲ್ ಹೇಳ್ಕೊಂಡು ಜೊತೆಲೇ ಬರ್ತಾವೆ ಬಿಟ್ಟಿತ್ತು ನೋಡಿ. ಮತ್ತು ಬಿಡ್ರಿಗುಡ್ ಸೊಳ್ಳೆ ಮಕ್ಕಳು ಅಂದ್ರೆ ಎಲ್ಲ ಬಹುಮಂಡೆ ಮಗ ತಗೊಳಾಕೊಂಡು ಈಗ ತರಿಸ್ಕೊಳ್ತಾ ಹೋಗೋದಿಲ್ಲ ಬೇಗ ಮುಂದೆ. ಹೋಗೋದಿಲ್ಲ ಮುಂದೆ, ಸಾಯ್ತಾಯ್ತಾ ಇಲ್ಲ. ಈ ಗಾಡಿ ಬೆಳಗ್ಗೆ 2ನೇ ಸರಿ ನೋಡ್ತಾ ಇದ್ದೀನಿ ನಾನು. ಇಲ್ಲೇ ಸಾಯ್ತಾನೆ ಹೋಗ್ತಾಯಿಲ್ಲ. ಇವರು ಹೋಗಿದ್ದು ವಾಪಸ್ ಬಂದು ಆ ಕಡೆ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಗ್ ನೋಡ್ತಿದ್ದ.
ಆ್ಯಕ್ಚುಲಿ ಅಲ್ಲಿ ನಿಂತ್ಕೊಂಡು ಮಿರರಲ್ಲಿ ಮುಖ ನೋಡ್ಕೊತಾ ಇದ್ದೆ. ಈ ಬೆಳೀತದು ಹಂಗೂ ಹೋಗಿಲ್ಲ, ಇಲ್ಲೇ ಸಾಕು ಅವನು. ಶಿವಮೊಗ್ಗ ಪೋರ್ಸಿ ಸ್ಲಿಪ್ಪರ್ ಅದು ಶೈನ್ ಒಳ್ಳೆ ಚಾನಲ್ ಐತಲ್ಲ ಅದು. ಅದೇನಂದರೆ ವರುಣ್ ಅಂಗಡಿ ಇದೆಲ್ಲ ಅಲ್ಲಿ ಟೀ ಕುಡಿ ಅಂತ ದುಡ್ಡು ಕೊಟ್ಟಿಲ್ವಲ್ಲ ನನಗೆ, ಟೀ ಕುಡಿಯೋಕ್ಕೂ ಕಾಸಿಲ್ವಲ್ಲ, ಟೀ ಕುಡಿ ಕಾಸು ಕೊಡಿ ಅಂತ ಕೊಟ್ಟು ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ವರುಣ್ ಅವ್ರ ಅಂಗಡಿ ಟೀ ಕುಡಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರೆ. ಎರಡನೇ ಒಂದು ಕಸ ಗುಡಿಸ್ತಾ ಇರೋದು ಇಲ್ಲಿ. ಅಲ್ಲೊಬ್ಬ ಕಸ ಗುಡಿಸಿ ತಂದಿಲ್ಲ ಹಾಕೋದಾಗ ಇನ್ನು ಎರಡನೇ ಕಸ ಗುಡಿಸ್ತಾ ಇರೋದು. ಫಸ್ಟ್ ಕಸ ಗುಡಿಸಿದ ಒಂದು ಕವರ್ ಮಾಡಬೇಕಿತ್ತು, ಗೊತ್ತಾಗಿರ್ತಿತ್ತು ಅವಾಗ. ಬಹುಶಃ ಅವ್ನು ಎಲ್ಲಿ ನಾನು ಆ ಕಡೆ ಕುತ್ಕೊಳಕ್ಕೆ ಹೋದೆ, ಅವಾಗ ಇಲ್ಲೇನೋ ಬಿಸಿಯಲ್ಲಿ ಕವರ್ ಮಾಡಬೇಕಾದ್ರೆ ಅವ್ನು ಕವರ್ ಮಾಡಿದ್ದೀನಿ ಅಂತ ತಿಳ್ಕೊಳ್ತೀನಪ್ಪ. ಆಗಿರ್ಬೋದು ನೋಡೋದು. ಫಸ್ಟ್ ರೌಂಡ್ ಕಸ ಗುಡಿಸೋದವನು ಇವನು ಫಸ್ಟ್ ರೌಂಡ್ ಕಸ ಗುಡಿಸೋದ. ಸೆಕೆಂಡ್ ರೌಂಡ್ ಇಲ್ಲಿ ಕಳ್ಳಾಡಿಸ್ಬಿಟ್ಟು ಹೋಗಿದ್ದ ಅವನು. ಪುನಃ ಹೇಗೇನು ಥರ್ಡ್ ರೌಂಡ್ ಇವನು ಬಂದಿರೋದು. ಡಸ್ಟರ್ಗಳು ಕಡಿಮೆ ಅಂದರೆ ಈ ಸ್ಪಾಟಾಗಿ ಕುತ್ಕೊಂಡಾಗ ನಾವು ಒಂದು 10 ಡಸ್ಟರ್ ನೋಡಿದ್ದೀನಿ. 10 ಮೂರನೇ ಸರಿ ಕಸ ಗುಡಿಸ್ತಾ ಇರೋದು ಈ ಜಾಗದಲ್ಲಿ. ಫಸ್ಟ್ ಇವನೇ ಗುಡಿಸೋಗಿದ್ದು, ಸೆಕೆಂಡ್ ಇನ್ನೊಬ್ಬ ಗುಡಿಸ್ದ, ಥರ್ಡ್ ಟೈಮ್ ಮತ್ತೆ ಅವನೇ ಬಂದು ಗುಡಿಸ್ತಾ ಇರೋದು. ಇವನು ಅಷ್ಟೇ 11N8991 ಗಾಡಿ. ಈ ಕಡೆಯಿಂದ ಹೋದ, ರಾಂಗ್ ವೇನಲ್ಲಿ ಹೋಗಿ ಚಿಕ್ಕಗಡಿ ಅರ್ಧ ಹತ್ರ ಕ್ರಾಸ್ ಮಾಡ್ಕೊಂಡು ಮತ್ತೆ ಬಂದಿರೋದು. ಆ ಕಡೆಯಿಂದ ಬಂದು ಚಿಕ್ಕಗಡಿ ರಾಂಗ್ ವೇನಲ್ಲಿ ಒಳಗಡೆ ಹೋಗಿ ಚಿಕ್ಕಗಡಿಯಾರ ಹತ್ರ ಹೋಗಿ ಮತ್ತೆ ರೌಂಡ್ ಹಾಕೊಂಬಂದ ಅವನು. ಅದೇನು ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂದರೆ, ನಾನು ವೆಹಿಕಲ್ ಕೊಟ್ಮೇಲೆ ಪುನಃ ಬಂದು ಇಲ್ಲಿ ಟೀ ಕುಡಿ ಅಂತ ವರುಣನೂ ಹೋದ. ಆ್ಯಕ್ಚುಲಿ ಇಲ್ಲೇ ರಾಂಗ್ ವೇನಲ್ಲಿ ವರುಣ ಹೋದ. ಸೊ ಇಲ್ಲೇ ಬಂದು ವರುಣ ಷಣ್ಮುಖ ಅವ್ರ ಅಂಗಡಿ ಟೀ ಕುಡಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಆ್ಯಕ್ಚುಲಿ HF100 ಸಾರಿ HF ಡಿಲಕ್ಸ್ ಅದು. ಅಂದರೆ ಅವ್ನು ಬೆಂಝಲ್ಲಿ ಓಡಾಡ್ತಾ ಇಲ್ಲ, ಅವ್ನು ಬೆಂಝಲ್ಲಿ ಹೋದ. ಸೊ ನಿನಗೆ ಟಾಟಾ ಪಂಚ್ ಕೊಡ್ತಾರೆ. ಸೊ ಟಾಟಾ ಪಂಚಲ್ಲಿ ಬಂದು ಟೀ ಕುಡ್ಕೊಂಡು ಹೋಗು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಜೊತೆಗೆ HF ಡಿಲಕ್ಸ್ ಅಂತ ತೋರಿಸ್ತಿರೋದೇನಕ್ಕೆ ಅರ್ಧಂಬರ್ಧ ಡಿಲಕ್ಸ್ ನೀನು ಅಂತ ತೋರಿಸ್ತಾ ಇರೋದು. ಹೋಗಿ ನೋಡ್ಬೋದು MF7474 K02 ಗಾಡಿ ಇದು. ಅಲ್ಲಿಂದ ಜೊತೆಲಿ ಬರ್ತಾನೆ. ಆ ಕಡೆ ಅಂಗಡಿ ಇದೆಲ್ಲ ದೇವ್ ಚಂದ್ರಮಣೇಶ್ವರ ದೇವಸ್ಥಾನ ಇದೆ, ಅಲ್ಲಿಂದ ಇಲ್ಲಿವರೆಗೂ ಜೊತೆಲೇ ಬಂದ. ಆಡಿಯೋ ಕ್ರಿಯೇಟ್ ಮಾಡ್ತಿರೋದು. ಇದು ಪ್ರೀತಿ ಸಾಗರ್ ಆ್ಯಕ್ಚುಲಿ ಹೋಟ್ಲು, ಪ್ರೀತಿ ಸಾಗರ್ ಹೋಟ್ಲವನು. ಸೊ ವರುಣನ ಅಂಗಡಿ ಬಾಳೆಹಣ್ಣು. ಸೊ ವರುಣನ ಅಂಗಡಿ ಅವನು ಪ್ರೀತಿ ಸಾಗರ್ ಜೊತೆಲ್ಲ ಬರ್ತಾನೆ. ಚೆನ್ನಾಗಿ ಆಟಿಟ್ಯೂಡ್ ಕ್ರಿಯೇಟ್ ಕೂಡ ಟ್ರೈ ಮಾಡ್ತಿದ್ದಾರೆ. ಅವ್ರಿಗೆ ಇಷ್ಟಮ ಮೊಬೈಲ್ ಚಾರ್ಜ್ ಮಾಡ್ಕೊಬಿಡ್ತೀನಿ ಅಂತ ಕೂತಿರೋದು ಜನಗಳು ಇಷ್ಟೆಲ್ಲ. ಆರ್ಗನೈಸ್ಡು ಮೊದಲನೇದಿದೆ ಆ್ಯಕ್ಚುಲಿ ಈ ಕಡೆ ಸ್ಟಾರ್ಟ್ ಆಗೋದು. ಒಬ್ಬರು ಇಲ್ಲ ಅಂದರೆ ಒಂದೇ ಒಂದು ಸ್ಲಾಟ್ ಖಾಲಿ ಇಲ್ಲ. ಶ್ರುತಾ ಬಳ್ಳಾಳಿಗೋಸ್ಕರ ಅದಕ್ಕೆ ಕವರ್ ಮಾಡಿರೋದು. ಇಲ್ಲಿ ಎಲೆಕ್ಟ್ರಿಸಿಟಿನೇ ಇಲ್ಲ. ಇವು ನೋಡಪ್ಪ
ದರ್ಶನ್ ಅಭಿಮಾನಿ ಬಳಗದವರು. ಹೆವಿ ಚಿಟ್ಟೆಸು ಬಗುರೋನು ಗುಂಟು 108 ಅಂತ ಬಹುಶಃ ಇಂಥ ಬಟ್ಟೆಗಳು ನೋಡೋ ಮಾಡಿರೋದು. ಮುಚ್ಕೊಂಡು ಟ್ರೈಲಲ್ಲಿ ಕೆಳಗಡೆ ಕುತ್ಕೊಳ್ಳೋದಿಲ್ಲ, ಮೇಲೆ ಕುತ್ಕೊತಾನೆ. ಮೇಲೆ ಕುತ್ಕೊಂಡು ಕಾಲಲ್ಲಿ ಉದುಕ್ ತಿನ್ಕೊಂಡು ನೀಡ್ಕೊತಾನೆ. ಎಲ್ಲರ ಒಂದು ಕಾಲಡಿಯಲ್ಲಿ ಹೋಗ್ಬೇಕು ಆ ಥರ. ಬರೀ ಮಿಟ್ರಿ ಊಟಾಟಗಳು ಒಂದು ಇಲ್ಲಿ ಹಂಗೆ ಕಾಲು ತೋರಿಸ್ತಾ ಇರ್ತಾನೆ. ಆ್ಯಕ್ಚುಲಿ ಅವ್ರ ಕಾಲು ಸರಿ ಇಲ್ಲ, ಅದು ಡಿಫಾಲ್ಟ್. ಅದು ಅಂದರೆ ಮಟ್ಟಕ್ಕಾಗಲ್ಲ ಮರದ ಕಾಲು. ಹೀಗಾಗಿ ನೆಟ್ಟಿಗೆ ಇಟ್ಕೋಬೇಕು. ಆದರೂ ಇಲ್ದಿರೋ ಮೆಟ್ಟಿಗೆ ಊಟ ಆಟಲ್ಲ ಆಡೋದು. ಫಾರ್ ಎಕ್ಸಾಂಪಲ್ ಹೇಳಿಲ್ವಾ, ಕೆಳಗಡೆ ತಿರುಗಿ ಮುಚ್ಕೊಂಡ್ಕೊಳ್ಳೋದು, ಮೇಲೆ ಕತ್ಕೊಡ್ಬೋದಾನೆ. ಎಲ್ಲರೂ ನನ್ನ ಕಾಲು ದಾಟ್ಕೊ ಕೆಳಗೆ ಕಳ್ಸೋದಿಲ್ಲ ಹೋಗಲಿ ಅಂತ. ಆ ಥರ ಸ್ಟ್ರಾಟಜೀಸ್ ಒಂದು ರಾಜಶೇಖರ. ಅದೇ ವಾಕ್ ಚಾತುರ್ಯ ತೋರಿಸ್ತಾನಲ್ಲ ಯಾವಾಗಲೂ. ಆ ಬಸವ ಲೂಸ್ ಬಸವ ಅಂತ ಕರೀತಾರಲ್ಲ, ಅವನ ಜೊತೆ ಓಡಾಡ್ತಿರ್ತಾನಲ್ಲ ಯಾವಾಗಲೂ. ಅವನು ರೈಲ್ವೆ ಸ್ಟೇಷನಲ್ಲಿ ಅಣ್ಣ ಬಾರ್ಡು ಮುಖ ತೊಳಿತಾ ಇರೋದು ಇದೇ ಜೂನಿಯರ್ಗಳಿಗೆಲ್ಲ. ಪೊಲೀಸರು ಇವ್ರನ್ನ ಯಾರು ಹೇಳೋಲ್ಲ, ಕೇಳೋಲ್ಲ, ಏನೂ ಇಲ್ಲ. ಅಚ್ಚುಕಟ್ಟಾಗಿ ಉಣ್ಕೊಂಡು ತಿನ್ಕೊಂಡು ರೈಲ್ವೆ ಸ್ಟೇಷನಲ್ಲೇ ಎಲ್ಲ ಏನಾಗಬೇಕೆಲ್ಲ ಮಾಡ್ಕೋತಾರೆ. ಇಲ್ಲೇ ಮಲಗೋದು, 1-2 ಮಾಡೋದು, ಕಾಸು ಕರಿಮಣಿ ಬೇಕಾದ್ರೆ ಇಲ್ಲೇ ಅವ್ರವ್ರದ್ದು ಏನಾದ್ರು ದೋಚ್ಕೊಳ್ಳೋದು. ಸೊ ಹೀಗೆ ಜೀವನ ಮಾಡೋದು. ಇವ್ರನ್ನೆಲ್ಲ ಕೇಳೋದಿಲ್ಲ ಪೊಲೀಸರು. ನನ್ನ ಥರ ನಡ್ಕೋತಾರೆ, ತುಂಡೆ ಉಣ್ತೀನಿ ಅಂತ. ಬೇಕಂತ ನಾನು ಆ್ಯಕ್ಚುಲಿ ನಂಬರ್ 2 ಹೋಗೋಣ ಇಲ್ಲಿ ಎಲ್ಲರೂ ಜಾಗ ನೋಡ್ಕೊಂಡು ಅಂತ ಅಂದ್ಕೊಂಡೆ. ವೇಸ್ಟ್ ಮಾಡಿದೋಳು ಆಗಲೇ ಕ್ಯೂ ಅಲ್ಲಿ ನಿಂತ್ಬಿಟ್ಟಾರ. ಭಾಳ ಕೇಳಿ ಕೆಲಸ ಎಲ್ಲ ಗುರು. ವೇಸ್ಟಲ್ಲಿ ಅಪ್ಪ ಕೋಟಿ ಜನ ಅವರಾಯ್ತು ಅವರು. ಒನ್ ಸ್ಟೆಪ್ ಅಪ್. ಶಿವ ಬಿಸಿಲು ರವ ಅಂತ ಹೊಡಿತೈತೆ. ನಿಜ ಹೇಳ್ಬೇಕಂದ್ರೆ ಈಗ ಒಂದು 5 ನಿಮಿಷದಿಂದ ಬಿಸಿಲೇ ಇರಲಿಲ್ಲ. ಮೋಡ ಇತ್ತು. ಯಾವ ಮಟ್ಟ ಮೋಡ ಇತ್ತು ಅಂದರೆ ನನಗೆ ಬಟ್ಟೆ ವಾಶ್ ಮಾಡೋಕ್ಕೆ ಹೋಗಲಿಲ್ಲ, ಡ್ರೈ ಮಾಡೋಕ್ಕೂ ಹೋಗಲಿಲ್ಲ. ಈವನ್ ಅಂಡರ್ವೇರ್ನೂ ಡ್ರೈ ಮಾಡಲಿಲ್ಲ. ಹಾಗೆ ಪ್ಲಾಸ್ಟಿಕ್ ಕವರ್ಗೆ ಹಾಕೊಂಡು ಸುತ್ಕೊಂಡು ಬ್ಯಾಗ್ ಹಾಕೊಂಡು ಓಡೋಡಿ ಬಂದೆ. ಮೋಡ ಎಷ್ಟಿತ್ತು ಅಂದರೆ ಅದನ್ನೆಲ್ಲ ಮಳೆ ಸ್ನಾನ ಮಾಡೋಕ್ಕಾಗಲ್ಲ, ಮಳೆ ಬಂದ್ಬಿಡುತ್ತೆ ಅಂದ್ಕೊಂಡಿದ್ದೆ. ದಡ ಬಡ ಅಂತ ಅರ್ಜೆಂಟಲ್ಲಿ ಸ್ನಾನ ಮಾಡಿಕೊಂಡು ಓಡಿ ಬಂದೆ. ಇಲ್ಲಿ ನೋಡಿದ್ರೆ ಬಿಸಿಲು ಆಗಲೇ ಸಡನ್ನಾಗಿ. ನಾನು ಬೆಳಗಿನ ಓಪನಿಂಗ್ ಅಲ್ಲೇ ಅಪ್ಲೋಡ್ ಮಾಡಿದ್ದೆ, ಒಂದು ವೀಡಿಯೋ ವಿಜುವಲ್ ಕವರ್ ಮಾಡಿದ್ದೆ 6 ಗಂಟೆಗೆ. ಬನ್ನೂರು ಕಡೆಗೆ ಹೋದರೆ ಬಿಸಿಲಿತ್ತು, ಬನ್ನೂರು ಕಡೆ ಬಿಸಿಲಿತ್ತು. ಈ ಕಡೆ ತಿರುಗಿಸಿದ್ರೆ ರೈಟ್ ಹ್ಯಾಂಡ್ ಸೈಡ್ಗೆ ಮೈಸೂರು ಕಡೆಗೆ ಮೋಡ ಇತ್ತು. ಸೊ ಅದೇ ನಾನು ಆಗಲೇ ಗೆಸ್ ಮಾಡಿದೆ, ಇಲ್ಲೇ ಉಳ್ಕೊಂಡ್ರೆ ಮೈಸೂರಲ್ಲೇ ಉಳ್ಕೊಂಡ್ರೆ ಅಥವಾ ನಂಜನಗೂಡಿಗೆ ಹೋದರೆ ಸ್ನಾನ ಮಾಡೋಕ್ಕೆ ಬಿಡೋದಿಲ್ಲ, ಮಳೆಯಲ್ಲಿ ಸಿಗಾಕ್ಸ್ತಾರೆ. ಬನ್ನೂರು ಕಡೆಗೆ ಹೋದರೆ ಬಿಸಿಲೇ ಸಿಗಾಕ್ಸ್ತಾರೆ ಅಂತ ನಾನು ಆಗಲೇ ಗೆಸ್ ಮಾಡಿದೆ. ಸೊ ಅದೇ ನಡೀತಾ ಇದೆ. ಈಗ ಒಂದು 5 ನಿಮಿಷದ ಮುಂಚೆ ಎಷ್ಟು ಬಿಸಿಲಿತ್ತು ಅಂದರೆ, ಎಷ್ಟು ಮೋಡ ಇತ್ತಂದರೆ ಮಳೆ ಬರುತ್ತೆ ಅಂದ್ಕೊಂಡಿದ್ದೆ. ಮಾಡೋಕ್ಕೇನು ಕೆಮ್ಮೆ ಇಲ್ಲ, ಏನೂ ಇರೋದಿಲ್ಲ ಅಂದ್ಕೊಂಡೆ. ಅಂದರೆ ಮೋಡ ಬರುತ್ತೆ ಸಿಕ್ಕಾಬಟ್ಟೆ, ಮಳೆ ಬಂದ್ಬಿಡುತ್ತೆ ಸಿಕ್ಕಾಬಟ್ಟೆ, ಬಟ್ಟೆ ಕೂಡ ಡ್ರೈ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಆದಷ್ಟು ಸ್ನಾನ ಕೂಡ ಮಾಡೋಕ್ಕಾಗಲ್ಲ ಅಂತ ಗೆಸ್ಟ್ ಮಾಡಿಕೊಂಡು ಅರ್ಜೆಂಟ್ ಸ್ನಾನ ಮಾಡ್ಕೊಂಡು ದಡ ಅಂತ ಓಡಿ ಬಂದರೆ ಇಲ್ಲಿ ನೋಡಿದ್ರೆ ಬಿಸಿಲು. ಆಗಲೇ ಬೆವರ್ತಾ ಇದ್ದೀನಿ. ಮತ್ತು ಎಲ್ಲಿದ್ದರೂ ನಂಬರ್ 2ಗೆ ಹೋಗ್ಬೇಕಾದ್ರೆ ನಿಂತವ್ರೆ ಅಂತ ನಿಂತಿದ್ದಾರೆ ಅಂತ ಹೇಳಿದ್ನಲ್ಲ. ಸೊ ಅವರಲ್ಲಿ ಒಬ್ಬ ಅಲ್ಲಿಗೆ ಬಂದಿದ್ದ. ಹೋಗಿದೆ ನಂಬರ್ 2 ಹೋಗಿದ್ದ ಕೆಳಗಡೆಗೆ. ಅವರಲ್ಲೊಬ್ಬ ಬಂದು
ಅದೇ ನಾನು ನಂಬರ್ 2 ಹೋಗಿದ್ದೇನೆ, ಆ ಕಡೆ ಹೋಗಲಿಲ್ಲ. ಮುಂದೆ ಆ ಕಡೆ ನನ್ನ ಕಡೆ ಗೊತ್ತಿದ್ದು ನೋಡಿಲ್ಲ, ಸುಮ್ಮನೆ ಸೀದಾ ಹೋದ ಹಿಂಗೆ. ಅಲ್ಲಿ ರಪ್ಪೊಂದು ಆಸ್ತಿ ಮಡಿಗಾನ ಸರಪ್ಪ, ಅಲ್ಲಿ ಒಂದಷ್ಟು ಎಕರೆ ಜಮೀನು ನೋಡ್ಕೊಬರಕ್ಕೆ ಹೋದ ಸೋಳ ಮಗಂತಂದು. ಯಾವುದು ವೆಹಿಕಲ್ ಓಡಾಡ್ತಿಲ್ಲ, ಬಹುಶಃ ಟ್ರೈನ್ ಬರ್ಬೋದು ಇವಾಗ. ಟ್ರೈನ್ ಸಮಯ ಆಗೋಗಿದೆ ಸಿಕ್ಕಾಪಟ್ಟೆ. ಇನ್ನೂ ಟ್ರೈನ್ ಅಡ್ರೆಸ್ಗಿಲ್ಲ, ನೋಡಬೇಕು. ಆದರೆ ಇವತ್ತು ಬೆಂಗಳೂರಿಗೆ ಹೋಗ್ತೀನಿ, ನೋಡೋದ. ಹೇಳ್ಬೇಕಂದ್ರೆ ಶೂಸ್ ಕೂಡ ವಾಶ್ ಮಾಡಲಿಲ್ಲ, ಪ್ಯಾಂಟ್ ವಾಶ್ ಮಾಡಿಲ್ಲ, ಟಿ ಶರ್ಟ್ ಕೂಡ ವಾಶ್ ಮಾಡಿಲ್ಲ. ಈ ಟಿ ಶರ್ಟ್ ಏನು ಮಾಡ್ದೆ ಅಂದರೆ 2 ಟಿ ಶರ್ಟ್ ಇದ್ದಲ್ಲ, ಸೊ ಅದರಲ್ಲಿ 1 ಟಿ ಶರ್ಟ್ ಹಾಕೊಂಡೆ. ಹೊಸದು 1 ಟಿ ಶರ್ಟ್ ಯೂಸ್ ಮಾಡಿದೆ ಮಡಗಿದ್ದೆ, ಆ ಟಿ ಶರ್ಟ್ ಹಾಕ್ಕೊಂಡೆ. ಇನ್ನೊಂದು ಹಾಕ್ಕೊಂಡಿದ್ದ ಟಿ ಶರ್ಟ್ನ ನೀರೊಳಗೂ ಕೂಡ ಅದ್ಲಿಲ್ಲ, ಅದನ್ನು ಹಂಗೆ ಸುತ್ತಬಿಟ್ಟು ಬ್ಯಾಗಲ್ಲಿ ಇಟ್ಕೊಬಿಡೆ. ಫಸ್ಟು ಬನ್ನೂರು ಕಡೆಗೆ ಹೋಗಿ ಏನಾರು ಒಂದು ಕತೆ ಮಾಡೋದ ಅಂತ ಐಡಿಯಾ ಹಾಕ್ಕೊಂಡು ಬಂದೆ. ನೋಡ್ಬೇಕು ಇವತ್ತು ಬನ್ನೂರು ಪ್ಲ್ಯಾನ್ ಏನು ಸ್ಟಾರ್ಟ್. ಇವತ್ತು ತುಂಬ ಜನದ ಭವಿಷ್ಯ ನಿರ್ಧಾರ ಆಗೋಗುತ್ತೆ. ಯಾಕೆ ಅಂದರೆ ನನಗೆ ಇವತ್ತು ಬನ್ನೂರಿಗೆ ಹೋಗೋಕೆ ಅವ್ರು ಬಿಟ್ಟಿಲ್ಲ ಅಂದರೆ, ನಮ್ಮ ಮಮ್ಮಿ ಆ್ಯಕ್ಚುಲಿ ನನಗೆ ಸೋಮವಾರ ಹೋಗು ಅಂತ ಹೇಳ್ತು. ಮಾದಪ್ಪ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ತಡೀತಾ ಇದೆ ಅಂತ ನಮ್ಮ ಮಮ್ಮಿ ಮತ್ತು ನಮ್ಮ ಅಕ್ಕ ಇನ್ನೂ ಒಂದಷ್ಟು ಜನ ನನ್ನ ಬನ್ನೂರಿಗೆ ಹೋಗೋದಕ್ಕೆ ತಡೀತಾ ಇದ್ದಾರೆ ಅನ್ನೋದಕ್ಕೆ ಕನ್ಫರ್ಮೇಷನ್ ಸಿಗುತ್ತೆ. ಇವತ್ತೆಲ್ಲರೂ ನಾನು ಹೋಗೋಕ್ಕಾಗಲಿಲ್ಲ ಅಂದರೆ. ಆ್ಯಕ್ಚುಲಿ HF100 ಆಗಲೇ ಬಂತು. ಆ್ಯಕ್ಚುಲಿ ಹಣ್ಣು ಯಾವುದು ಅಲ್ಲಿ ಸ್ಪಿಟ್ ಕಾರ್ಡ್ ಬಿದ್ದಿತ್ತು ಒಂದು ನಂಬರ್ 8. ಅಲ್ಲಿ ಬರ್ಬೇಕಾದ್ರೆ ನಾನು ಅಲ್ಲಿ ನಂಬರ್ 2 ಹೋಗಿದ್ದು ಬಂದಲ್ಲ, ಆವಾಗ ಇಲ್ಲೆಲ್ಲ ಈ ಟ್ರ್ಯಾಕ್ ಮೇಲೆ ಈ ಕಡೆ ಎಲ್ಲ ಸ್ಪಿಟ್ ಕಾರ್ಡ್ಗಳು ಬಿದ್ದಿತ್ತು 2 ನಂಬರ್ 8 ಅಂದರೆ ಯೂರಿನ್ ಫಾರ್ಮುಲಾ. ಅಲ್ಲಿ HF100 ನೋಡ್ಬೇಕು ಹೇಗಾಗುತ್ತೆ. ಅರ್ಧಂಬರ್ಧ ವಾಕ್ ಮಾಡ್ಸ್ಕೊಂಡು ಕರ್ಕೊಂಡು ಹೋಗ್ಬೋದು, ನೋಡೋದ. ಯಾವುದು ಎಣ್ಣೆ ಹೊಡೋದು ಜ್ಞಾನದಲ್ಲಿ ಎಣ್ಣೆ ಹೊಡೆದು ಕವರ್ ಜೊತೆಗೆ ಚಪ್ಪಲ್ನೇ ಬಿಟ್ಟು ಹೋಗ್ಬಿಡೋಣ. ಚೆನ್ನಾಗಿದೆ ಸ್ಲಿಪ್ಪರಲ್ಲೇ ಬಿಟ್ಬಿಟ್ಟು ಹತ್ತು ಕಡೆ ಸೀದಾ ಹೊಡ ಹೋಗ್ಬಿಡೋಣ. ಎಣ್ಣೆಲ್ಲ ಎಳೆದ್ಮೇಲೆ ಬರ್ತಾರೆ ಹುಡ್ಕೊಂಡು, ಅಯ್ಯೋ ಚಪ್ಪಲ್ ಎಲ್ಲ ಹೊಡ್ಬಿಟ್ಟಿದ್ದೀನಲ್ಲ. ಇದೇ ವ್ಯಕ್ತಿ ಕೆಳಗೆ ಬಂದಿದ್ದ, ಪುನಃ ಮೇಲೆ ಬಂದ. ಅಲ್ಲಿ ಆ್ಯಕ್ಚುಲಿ ರಂಗನಾಥ ಅಲ್ಲಿ ಹೋಗ್ತಾರಲ್ಲ ಲಾರಿಯಲ್ಲಿ, ಅಲ್ಲಿ ಹೋಗ್ತಾರಲ್ಲ ಲಾರಿ ರಂಗನಾಥ. ಇವನು ನಿಂತಿದ್ನಲ್ಲ, ಸದ್ಯಕ್ಕೆ ನಂದೇನೂ ಇಲ್ಲ, ಹಂಗೆ ನಡೀತಾ ಇದೆ. ಇನ್ನು ಸದ್ಯಕ್ಕೆ ಹೋಮ್ಲೆಸ್ ನಾನು. ಇವತ್ತು ಬನ್ನೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೊರಟಿದ್ದೀನಿ ಇವಾಗ. ಇಲ್ಲಿ ಒಳ್ಳೆ ಸ್ನಾನ ಮಾಡೋಕ್ಕೆ ಬಂದಿದ್ದು. ಇಲ್ಲಿ ಒಳ್ಳೆ ಇದೆಯಲ್ಲ ಈ ಕಡೆ, ಇಲ್ಲ ಸ್ನಾನ ಮಾಡೋಕ್ಕೆ ಬಂದೆ. ಸ್ನಾನ ಮಾಡ್ಕೊಂಡು ಈಗ ಹೊರಟ ಒಳ್ಳೆ ಸ್ನಾನ ಮಾಡೋಕ್ಕೆ ಇಷ್ಟ ಬಂದಿದ್ರೆ ಬರಲೇಬೇಕಲ್ಲ. ಇನ್ನೇನು ಮೈಸೂರಲ್ಲಿ ಇಂಥ ಫೆಸಿಲಿಟೀಸ್ ಇಲ್ಲಾಂದರೆ ಬಟ್ಟೆ ಎಲ್ಲ ಡ್ರೈ ಮಾಡೋಕ್ಕೆ ಈಸಿ ಆಗುತ್ತೆ. ಅದು ಅಜ್ಜಿಊರು, ನಂಜಿಮೂರು ಒಟ್ಟಿಗೇರಿ, ಇಲ್ಲೇ ನಂಜಿಮೂರ ಬರ್ತಾ ಇರ್ತೀನಿ. ನಮ್ಮ ಮಮ್ಮಿ ಉಪ್ಪು ಬೆಳೆದಿದ್ದೆಲ್ಲ ಇಲ್ಲೇ, ಉಪ್ಪು ಬೆಳೆದಿದ್ದು ಮದುವೆ ಆಗಿದೆಯಲ್ಲ. ಸೊ ಇಲ್ಲಿ ಬರ್ತಾ ಇರ್ತೀನಿ ಅವಾಗ. ವಾರದಲ್ಲಿ 2 ಸಲ ಬಟ್ಟೆ ಇಲ್ಲ ಸ್ನಾನ ಮಾಡ್ತೀನಿ. ಸದ್ಯಕ್ಕೆ ಪಾರ್ಕಲ್ಲಿ ಮಲಗ್ತಾ ಇರೋದು. ಇವನೇ ಹೆಂಗೆ ನಡೀತಾ ಇದೆ. ನೀವೇನು ಸಂಬಳ ಕೊಡಲಿಲ್ಲ ನನಗೆ. ಇಲ್ಲ ಪ್ರಾಬ್ಲಮ್ ಏನಂದರೆ ಮನೆಯದು ಲೋನ್ಗಳೆಲ್ಲ ಇದೆ, ಹಾಗಾಗಿ ನಾನೇ ಸರಿ ಹಾಕೊಳ್ತೀನಿ. ನಾನು ನಂಬರೆಲ್ಲ ನಾನೇ ಇರೋಕ್ಕಾಗಲಿಲ್ಲ. ಈಗೆಲ್ಲಿದ್ದೀರಾ? ಹಿರಿಡಿಯಾಗಿ ಹೋಗ್ತಾ ಇದ್ದೀನಿ. ಆಗಲೇ ಪಂಚಾಯತ್ಗಳು ಹೋಗೋಣವ ಸೋಳ ಮರಕೊಂಡು. ಬರುವನ್ ಬಿಟ್ಟು ತೋರಿಸ್ತಾರದು.
ಹೋಗ್ಬೇಡಿ ಅಂತ ಇವಾಗ ಊಟ ಕೊಟ್ಟಾಗವೆ. ಮುಂಚೆ ಡೇಟಲ್ಲಿ ತಿನ್ನೋದು, ಮುಂಚೆ ಮತ್ತು ಮುಂದೆ. ಅಲ್ಲಿ ಕುತ್ಕೊಂಡು ತಿಂತೀನಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹತ್ತಿರಗೋಗಿ ಕವರ್ ಮಾಡ್ತೀನಿ ಅವನ್ನ. ದುರ್ಗಾ ಪರಮೇಶ್ವರಿ ಮಂಜುನಾಥ ಅವನು ಮಾಮೂಲಿ ಅಂಡರ್ವೇರ್ ತೋರಿಸೋನು. ಇವ್ರುಗಳು ಮಾಮೂಲಿ ತಗೊಬಂದು ಮುಂದೆ ನಿಲ್ಲಿಸೋರು. K09F4785 ಗಾಡಿ ಕರೆಕ್ಟಾಗಿ ನಾನು ಬರೋಕ್ಕಿಂತ ಮುಂಚೆ ಖಾಲಿ ಮಾಡಿರೋದು. ದುರ್ಗಾ ಪರಮೇಶ್ವರಿ ದೇವಸ್ಥಾನದವ. ಎಲ್ಲ ಉದಿರೋದವನೇ ಸುಳೆ ಮಗ, ಬಿಳಿ ಕಲರ್ ಬಟ್ಟೆ ಇಲ್ಲಿ ಉದ್ದನ ಅಲ್ಲಿ ಮುಚ್ಕೊಬಿಡ್ತಾವಣ ಬಡ್ಡಿ ಮಗ ಅಂತಂದು. ಪೊಲೀಸ್ ಸಾರಿ ಸಿಟಿ ಬಸ್ ಸ್ಟ್ಯಾಂಡ್ ಅವರು ಬೇಕಂತ ತಗೊಬಂದು ನಿಲ್ಲಿಸ್ತಾರೆ ಮಂಡಿಗೊಟ್ಟು ನನ್ನ ಮಕ್ಕಳು ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಅವನು ಸುಳೆ ಮಗ, ಅವನು ಇಲ್ಲೇ ಊದ್ಬಿಟ್ಟೋದ. ಇಲ್ಲಿ ಅಲ್ಲಿ ಬಟ್ಟೆ ಇದು ವೈರ್ ಮಾರಕ್ಕೆ ಹೋಗ್ತಾವನಲ್ಲ, ಸಾರಿ ಅಸೆಸರೀಸ್ ಮಾಡ್ತಾವನಲ್ಲ ಆ ಸುಳೆ ಮಗ. ಅಲ್ಲಿದ್ದವ್ರು ಆ ಕಡೆಗೆ ಹೋದರು. ರಾಂಗ್ ವೇಲ್ ಬರ್ತಿರೋ ಐಕ್ಳು, ಒಡೆಯರ್ ಸೈಕ್ಲು. ಈ ದೇಶದ ಪ್ರಜೆಗಳು, ಒಡೆಯರ್ ಫ್ಯಾಮಿಲಿಯವ್ರ ಕೊಡುಗೆ ಅದೆಲ್ಲ. ಷಣ್ಮುಗಮ್ದು ಫಲಗೊಚ್ಚೆ. ಒಂದೇ ಸಮ ಸಾಯ್ತಾ ಇದ್ದ ಇವನು. ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಾಲಂಗೊಚ್ಚಿ ಕಾರದು, ಹಿಂದೆ ಇರೋದು ಒಂದೇ ಸಮ ಸಾಯ್ತಾ ಇದ್ದ. ಅಷ್ಟು ಸಪೋರ್ಟ್ ಅಲ್ಲಿ ಬಾಲಂಗೊಚ್ಚಿಯಲ್ಲಿ ಕಾರ್ ಹೋಗ್ತಿರೋದು. ಅಲ್ಲಿ ಮುಂದೆ ಸಾಮಾನು ತೋರಿಸೋರು ಅವ್ರ. ಅಲ್ಲೊಬ್ಬ ಪ್ರತಿಭೆ ಚಡ್ಡಿ ಇದು ಸ್ಕೈ ಬ್ಲೂ ಕಲರ್ ಟಿ ಶರ್ಟ್ ಹಾಕೋತಾನಲ್ಲ ಅವರು ಚಡ್ಡಿ, ಅವನು ಹಿಂಗೇನೆ ಯಾವಾಗಲೂ ಚಡ್ಡಿ ಹಾಕ್ಕೊಂಡು ತೋರಿಸ್ತಾ ಅಂತಿರ್ತಾನೆ. ಅವಾಗವಾಗ ಶೂಟ್ ಮಾಡಿದ್ದೀನಿ, ಅವನು ಕೂಡ ಸುಮಾರು ಸಲ ಶೂಟ್ ಮಾಡಿದ್ದೀನಿ. ಹೆವಿ ದುರಂಕಾರ ಬಡ್ಡಿ ಮಗನಿಗೆ, ಅವ್ನ ಮುಖದೆಲ್ಲ ಗೊತ್ತಾಯ್ತದೆ ದುರಂಕಾರ. ನಾನಂತೂ ಸಾಯಂಕಾಲದ ಊಟ ಮಾಡಿಲ್ಲ, ಬೆಳಿಗ್ಗೆನೂ ತಿಂದಿಲ್ಲ. ಬಿಸ್ಕೆಟ್ ಇತ್ತು ತಿನ್ಕೊಂಡು ಸುಮ್ಮನಾಗೋದೆ. ಸುಸ್ತಾಯ್ತೈತೆ, ಬಡ್ಡಿ ಮಕ್ಕಳು ಊಟ ಕೊಡ್ತಲ್ಲ. ಈಗಲೇ ಅಡ್ವೊಕೇಟ್ ಅವ್ನು ಹೋಗ್ತಿರೋದು ಡಸ್ಟರು. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಗೌಡ ಅವನಲ್ಲಿ ಕುತ್ಕೊಂಡು ಹೋಗ್ತಾರೋದು. ಸುಜುಕಿ ಆಕ್ಸಿಸ್ ಆಗೇನು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕಾರೋದು, ಸ್ಕೂಟರ್ ಅದು. ಅನ್ಲಿಮಿಟೆಡ್.
ಸ್ಪಾಟ್ಗೆ ಬರ್ತೇವೆ ಅಂದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವೆಹಿಕಲ್ಗಳು ಎಷ್ಟು ಬರ್ತವೆ ಅಂದರೆ ತಮಿಳ್ನಾಡು 13 ಗಾಡಿ ಎಷ್ಟು ಗಾಡಿಗಳು ಬರ್ತವೆ ಅಂದರೆ ಅಪ್ಪ ಶಿವ ಸಿಕ್ಕಾಪಟ್ಟೆ ಗಾಡಿ ಬರ್ತಾವೆ ಗುರು. ಇಲ್ಲಿ ನಿಂತ್ಕೊಬಿಟ್ರೆ 5 ನಿಮಿಷಕ್ಕೆ ಕಡಿಮೆ ಅಂದ್ರೂ 2 ರಿಂದ 3 ಗಾಡಿ ಬಂದೇ ಬರ್ತವೆ. 5 ನಿಮಿಷಕ್ಕೆ ನಾನು ಹೇಳ್ತಾ ಇರೋದು ರೆನಾಲ್ಡ್ ಅಷ್ಟೇ, ಅದು ಆಲ್ಮೋಸ್ಟ್ ಅದೇ ಕಲರು, ಬ್ರೌನ್ ಕಲರ್. ನನಗೂ ನೋಡಿ ಸಾಕಾಗುತ್ತೆ ಗಾಡಿಗಳ ಅವ್ರದ್ದು. ನನಗಂತೂ ಸುಸ್ತಾಗ್ತಾಯಿದೆ, ಕುತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಟಯರ್ಡ್ ಆಗ್ತಿದೆ. ಬಡ್ಡಿ ಮಕ್ಕಳಾದರೂ ಊಟ ಕೊಡ್ತಾಯಿಲ್ಲ. ಇವಾಗ ಮಲ್ಕೊಬಿಡ್ತೀನಿ ಪಾರ್ಕಲ್ಲಿ. ಆ್ಯಕ್ಚುಲಿ 12 ಅವರ್ಗೆ ಇರೋದ ಅಂದ್ಕೊಂಡೆ, ಕೂರೋಕ್ಕಾಗ್ತಿಲ್ಲ, ಸುಸ್ತಾಗ್ತಿದೆ, ಮಲ್ಕೋಬೇಕು. ಹೋಗ್ತೀನಿ, ಒಂದು ಚಡ್ಡಿ ತರಿಸ್ಬಿಟ್ಟು ಹೋಗ್ಬಿಡ್ತೀನಿ. ಯಾವಾಗಲೂ ಬೆನ್ನಿದೆ ಅಂದ್ಕೊಂಡು ಟ್ರೀಕ್ ಮಾಡ್ತಿರ್ತಾರೆ, ಯಾವಾಗಲೂ ಲೌಡ ಇಲ್ಲದೇ ಇರೋದೆಲ್ಲ ಆಡ್ತದೆ ಬಟ್ಟೆ ಇದು. ಈ ಮಗ ಟೈಮ್ನ ಮುಟ್ಟು ಮಾತಾಡ್ಸ್ಬಿಟ್ಟು ಟೈಮ್ ಕೇಳ್ತಾನೆ. ರಾಮು ಆ್ಯಕ್ಚುಲಿ ಒಂದು ಸ್ಕೂಟರ್ ಹೋಯ್ತಿಲ್ಲ, ಅದರಲ್ಲಿ ಪುಷ್ ಲಿಮಿಟ್ ಅಂತ ಟಿ ಶರ್ಟ್ ಮೇಲೆ ಬರೋದಿತ್ತು, ಪುಷ್ ಲಿಮಿಟ್ ಅಂತ. ಅದು ಹಾಕ್ಕೊಳ್ತೀನಿ ಅಂತ ಆ ಬಟ್ಟೆ ಅದನ್ನೇ ಹಾಕ್ಕೊಳ್ತಾ ಇದ್ದಿದ್ದು. ಅದು ನೇರಳೆ ಆ್ಯಕ್ಚುಲಿ ಹಣ್ಣು ಹಾಕ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಮರ ಇದೆ ಮೇಲೆ ಬರಲಿಲ್ಲ, ಹಣ್ಣಿದ್ರೆ ಹಣ್ಣು ಎತ್ಕೊಳ್ಳೋದೇನು ತಪ್ಪು. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಹಣ್ಣು ಚೆನ್ನಾಗಿದ್ದಾರೆ, ನಾನು ಎತ್ಕೋತಾ ಇದೆ. ಬಳ್ಳಾರಿ ಸರ್ಕಲಲ್ಲಿದೆ, ಅದು ಏನಾದ್ರು ಇದ್ದರೆ ಎತ್ಕೋಬೇಕು. ಬೆಳಿಗ್ಗೆ ಹೋಗಿ ಅರ್ಲಿ ಮಾರ್ನಿಂಗ್ ಹೋದ್ರೆ ಸಿಗ್ತದೆ. ಮಧ್ಯಾಹ್ನ ಹೊತ್ತು ಹೋದರೆ 1-2 ಬಿದ್ದಿರ್ತದೆ, ಅದ್ರ ಮೇಲೆ ಎಲ್ಲ ವೆಹಿಕಲೆಲ್ಲ ಓಡಾಡ್ಬಿಟ್ಟಿರ್ತವೆ. ಆ್ಯಕ್ಚುಲಿ ಊಟಕ್ಕೆ ವೇಟ್ ಮಾಡೋಕ್ಕೂ ಆಗ್ತಿಲ್ಲ ನನ್ನ ಕೈಲಿ, ಸುತ್ತಾಗ್ತದೆ, ಸುಮ್ಮನೆ ಹೋಗ್ತಾ ಇದ್ದೀನಿ. LM 9375 ಗಾಡಿ, ಅವನು ಅಷ್ಟೇ. ಈ ಲೋಡನ್ನು ಉಗಿದ್ಬಿಟ್ಟು ಹೋಗಿದ್ದು ಏನೋ ಗೊತ್ತಿಲ್ಲ, ಅಲ್ಲಿ ಹಾಸ್ಪಿಟ್ಲ್ ಹತ್ರ ಉಗಿದ್ಬಿಟ್ಟೋದ ಅಂತ ಮುಖಂತ ಸುಳ ಮಗ ಯಾರು ಅಂತ ಗೊತ್ತಿಲ್ಲ. ಅವನು ಹಿಂಗಡೆಯಿಂದ ಕವರ್ ಮಾಡಿದ್ದೀನಿ, ಮುಂದೆ ಮುಖ ನಾನು ನೋಡಲಿಲ್ಲ ಅವನು. ಅಂಗಡಿ ಮುಂದೆ ಹೆಂಗೆ ತೊಳಿತಾವೆ ನಾವು ನೀರು ಆಡ್ಸೋಕ್ಕೆ. ಎಂತೆಂಥ ಹೆಂಗೆ ಊಟ ಆಡ್ತಾರಂದ್ರೆ ಯಾಕಂದ್ರೆ ಅಂಗಡಿ ಹೊಸ್ಲು ಮುಂದೆ ಗಲೀಜು ಮಾಡ್ಕೋತಾರ, ಆ ಬಡ್ಡೆ ಅಂತದ್ದು ಮಾಡ್ಕೋತಾರೆ. ತಪ್ಪಂತಿಕ ನಾಯಿ ಮರಿಕೆ ಆಯಿತು. ಒಬ್ಬ ಚೀಲ ಒತ್ತಿಸ್ಕೊಂಡಿಲ್ಲ. ಸಾತಪ್ಪ ಈ ಬಮ್ಮನ್ ತೊಲ್ಲಿ ಬಡತವ. ಇಲ್ಲಿ ನನ್ನ ಒಂದು ಚಾಕ್ರಸ್ತಾನ ಸ್ಥಳ ಮಾಡ. Q 5036 ಗಾಡಿ ಅದು ನವಾಲ್. ಟಾಟಾ ರಾಂಗ್ವೆಲ್ ಆಯ್ತು ಅವರು. ಪೊಲೀಸರು ಏನು ಕೇಳೋರೇ ಇಲ್ಲ ಇಲ್ಲಿ.
ಇಲ್ಲಿ ನೋಡಿ ಹಿಂಗೆ ಎಷ್ಟು ಜನ ರಾಂಗ್ ವೇನಲ್ಲಿ ಬರ್ತಾರೆ ಹಂಗೆ. ಝೀಬ್ರಾ ಕ್ರಾಸ್ ಬಿಟ್ಟು ಎಷ್ಟು ಮುಂದಕ್ಕೆ ಬಂದು ನಿಂತವನೆ. ಸಿಗ್ನಲ್ ಬಿದ್ದಿದ್ದ ರೆಡ್ ಅವ್ನು ನಿಂತೇ ಇದ್ದ. ಸಿಗ್ನಲ್ ರೆಡ್ ಬಿದ್ದಾಗ ನಿಂತೇ ಇದ್ದ ಅವನು. ಲಗೇಜ್ ಆಟೋದವನು, ಸಾರಿ ಲಗೇಜ್ ಸ್ಕೂಟರ್ 3 ವೀಲರ್ ಇತ್ತಲ್ಲ ಅದು. ಪೊಲೀಸರಿಲ್ಲ ಗಿಲೀಸರಿಲ್ಲ ಇಲ್ಲಿ. ಎಲ್ಲ ಅಣ್ಣ ಫೋಟೋ ಹೊಟ್ಟು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ಬಿಟ್ಟು ಹೊಡಗ ನಚ್ಕಾಟ್ ಆಗಿಲ್ಲ. ಅಲ್ಲೆಲ್ಲ ಒಂದು ಸ್ಕೂಟರ್ ನಿಂತೈತೆ ಅವ್ರಪ್ಪಂದು. ಅದು ಬಿಸಿಲಲ್ಲಿ ಬಿಸಾಕ್ಬಿಟ್ಟು ಹೋದಾಗ್ತದೆ. ಫುಲ್ಲ ವೇಸ್ಟ್ ಅಲ್ವಾಗರು, ನ್ಯಾಷನಲ್ ವೇಸ್ಟ್ ಎಲ್ಲ. ಫುಲ್ಲ ದುಡ್ಡು ಖರ್ಚು, ಕಾಸು ಕೇಳು ತಲೆ ಬೋಳು ಅಂತಾರಲ್ಲ. ಸಂಬಳ ವೇಸ್ಟು, ಗಾಡಿ ವೇಸ್ಟು, ಎಲ್ಲ ವೇಸ್ಟ್. ಓ ಇಲ್ಲಿ ವೇ ಪಟಾಕ್ತವ್ರಣ್ಣ ವಾಕಿಟ್ ಹಾಕಿ ಕುಟ್ಟಿ ತೋರಿಸ್ತಿರೋದು. ಎರಡೇನು ಸದ್ಯ ಊಟದೊಂದು ಸ್ಲಾಟ್ ಸಿಕ್ತು. ಅದೇನು ನಾಟಕ ಗಿಟ್ಕ ಮಾಡಿಸ್ತಾ ಇದ್ದಾರೋ, ಪ್ರತಿಭಟನೆ ಅಥವಾ ಸಮಾರಂಭ ಗಿರಮಾರಂಭ ಏನಾದರೂ ಇದೆಯೋ ಗೊತ್ತಿಲ್ಲ. ನಮಗೆ ಬೇಕಾಗಿರೋದು ಊಟ. ಅಲ್ಲಿ ಕೊಡೋದು ರೈಸ್ ಬಾತೆ, ಅದೇ 100% ಶ್ಯೂರ್, ಬೇರೆ ಏನೂ ಕೊಡೋಲ್ಲ. ಫಸ್ಟು ಸಿಕ್ಕಿದ್ದು ತಿನ್ಕೊಬಿಡಮ್ಮ ಹೋಗಿ. ಯಾಕೆ ಕಾಂಪೌಂಡರ್ ಹೋಗ್ಬಿಡವ ಅನ್ನಿಸ್ತದೆ. ನಿಜವಾಗ್ಲೂ ಸುಸ್ತಾಗ್ತಾಯಿದೆ. ಕಂಪೌಂಡರ್ ಬಿಡವ ಅಷ್ಟು ಸುಸ್ತಾಗ್ತಾಯಿದೆ. ಹೋಗಿ ಮೊದಲು ತಿನ್ಬೇಕು. ಸಿಕ್ಕಿ ಶಿವ ಅಂತ ಬಾಯಿಗೆ ಹಾಕೋದು. ದಾದಾ ಅಂಬೇಡ್ಕರ್ದು ಅನ್ಕೋತೀನಿ. ಅಂಬೇಡ್ಕರ್ ಪ್ರತಿಮೆ ಎತ್ಕೊಂಡೆಲ್ಲ ಬಾಯ್ ಬರ್ಕೊತವ್ರಲ್ಲಿ. ಇರಬೇಕು ಅಂಬೇಡ್ಕರ್ದು ಏನೋ ಪ್ರತಿಭಟನೆ ಇರಬೇಕು. ಯಾವುದೋ ಇದು ಈ ಕಾಂಪಿಟೇಷನ್ ಇದೆ. ಸಿಗೋದು ಡೌಟು. ರೈಸ್ ಬಾತು ಸಜ್ಜಿಗೆ ಮಾಮೂಲಿ ಅದೇ. ರೈಸ್ ಬಾತು ಸಜ್ಜಿಗೆ ಸಿಗೋದು ಡೌಟು. ಕಾಂಪಿಟೇಷನ್ ಹೆವಿ ಇದೆ ನೋಡೋದ. ಮೈ ಮೇಲೆ ಬೀಳ್ತಾರೆ. ವಾಟರ್ ಬಾಟಲ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ. ಸಿಗಲ್ಲ ಆಗ್ಬಿಟ್ಟು. ರೈಸ್ ಬಾತ್ ಸಿಕ್ಕಿದ್ರೆ ಮ್ಯಾಕ್ಸಿಮಮ್ ಅದೇ. ಇಲ್ಲಿ ಒಂದು ದುರ್ಗಾ ಪರಮೇಶ್ವರ ದೇವಸ್ಥಾನದ ಬಾಲಂಗೋಚಿ ಗಾಡಿ ಅಂತಿದೆ. ಮಲೆ ಮಹದೇಶ್ವರ ಏನೋ ಹೋಗ್ರಪ್ಪ, ಇದೇನಾದ್ರು ಮಾಡ್ಕೋಗಿ. ಸದ್ಯಕ್ಕಲ್ಲಿ ಊಟ ಸಿಕ್ತು. ಅಯ್ಯೋ ಶಿವ ಬಿದ್ದೋಯ್ತಾ ಗುರು ಊಟ ಇದೆ. ಏನೋ ದಪ್ಪಕ್ಕಂತ ಅಲ್ಲೇ ಎಲ್ಲರೂ ಸೈಡೆಲ್ಲೆಲ್ಲ ಬಿದ್ದೋಗ್ತಾ ಇದೆ. ಪಾರ್ಕ್ ಗಂಟೆ ಹೋದ್ರೆ ಸಾಕು, ಅಲ್ಲೇ ದಪ್ಪಕ್ಕಂತ ಎಲ್ಲರೂ ಸೈಡಲ್ಲಿ ಬಿದ್ದೋಗ್ಬಿಡೋದು ಅಂದ್ಕೊಂಡಿದ್ದೆ. ಬಟ್ ಊಟ ಸಿಕ್ತು. ಅದೃಷ್ಟಕ್ಕೆ ಚೆನ್ನಾಗಿತ್ತು. ರೈಸ್ ಬಾತು ಚೆನ್ನಾಗಿತ್ತು, ಪರವಾಗಿಲ್ಲ. ಆ್ಯಾವ್ರೇಜು ಅಂದರೆ ಅಬೋ ಆ್ಯಾವ್ರೇಜ್ ಏನಲ್ಲ, ಸಾರಿ ಬಿಲೋ ಆ್ಯಾವ್ರೇಜ್ ಅಂತಂತೂ ಅಲ್ಲ. ಅಂದರೆ ತಿನ್ನೋಕ್ಕಾಗದ್ರೆ ಅಸಹ್ಯವಾಗಿ ಏನಿರಲಿಲ್ಲ, ಚೆನ್ನಾಗಿತ್ತು. ತಿನ್ಬೋದಾದಂಥದ್ದು ರೈಸ್ ಬಾತು. ಅಡ್ವಾಂಟೇಜ್ ಏನಪ್ಪ ಅಂದರೆ ಮೊಸರು ಚಟ್ನಿ ಇತ್ತು, ಮೊಸರು ಬಜ್ಜಿ. ಸೊ ಹೀಗಾಗಿ ಅದನ್ನು ಕೂಡ ಕೇಳಿದಷ್ಟು ಮೊಸರು ಬಜ್ಜಿ ಹಾಕಿದ್ರು. ಸೊ ಹೀಗಾಗಿ ಊಟ ಚೆನ್ನಾಗಿ ತಿಂದ್ಬಿಟ್ಟೆ. ಮತ್ತು ಮೊಸರನ್ನ ಕೂಡ ಇತ್ತು. ಮಜ್ಜಿಗೆ ಅಲ್ಲ, ಮೊಸರನ್ನ ಕೂಡ ಕೇಳಿದಷ್ಟು ಹಾಕಿದ್ರು. ಅದನ್ನು 2 ರೌಂಡ್ ಬ್ಯಾಟಿಂಗು, 2 ರೌಂಡ್ ಮೊಸರನ್ನ, 2 ರೌಂಡ್ ಇದು ಏನು ಮೊಸರನ್ನ, 2 ರೌಂಡ್ ರೈಸ್ ಬಾತು, ಮತ್ತು 3 ಪಕೋಡ. ಅದೇ ಚೀಟಿಂಗ್ ಮಾಡಿ ಇಸ್ಕೊಬಿಟ್ಟೆ. ಸುಮಾರು ಜನ ಎಲ್ರಿಗೂ ಒಂದೇ ಕೊಡ್ತಾ ಇದ್ದ. ನಾನು ಒಂದು ಹಾಕ್ಸ್ಕೊಂಡು ತಿನ್ಬಿಟ್ಟು ಒಂದು ಕೈಲೇ ತಿಟ್ಕೊಂಡು ಇನ್ನೊಂದು ಸರಿ ತಟ್ಟೆ ತೋರಿಸ್ದ. ಇನ್ನೊಬ್ಬ ಹಾಕಿಲ್ಲ ಅಂದ್ಕೊಂಡು ಅವನೊಂದು ಹಾಕ್ದ. ಒಂದು ಸರಿ 2 ಇಸ್ಕೊಬಿಟ್ಟೆ. ಸೊ ಪಕೋಡ 1 ತಿಂದೆ. ಅದು ಚೀಟಿಂಗಲ್ಲಿ 1 ಇಸ್ಕೊಂಡು. ಸೊ ಇದು ಇವತ್ತಿನ ಡಿನ್ನರ್, ಸಾರಿ ಲಂಚ್ ಕತೆ. ಇನ್ನೂ ಸುಸ್ತಾಗ್ತಾ ಇದೆ. ಆ ರೇಂಜ್ಗೆ ಏನು ಆಗ್ತಿಲ್ಲ, ಬಿದೋಗೋ ರೇಂಜ್ಗೆ. ಈಗ ಹೋಗಿ ಈಗ ತಾನೇ ಊಟ ಮಾಡೋದಲ್ಲ, ಹೋಗಬೇಕು. ಹೋಗಿ ಪಾರ್ಕಲ್ಲಿ ಪಾಚ್ಕೊಳ್ಳೋದು ಅಂದ್ಕೊಂಡಿದ್ದೀನಿ. ನೋಡೋದ ಮಲೆ ಮಹದೇಶ್ವರ ಹಳೆಗಳು ಅಂತೇನೆ ಬಸ್ ತೋರಿಸಿರೋದು. ನೋಡ್ರಿ ಆ ಕಡೆ ಹೋಗು ಅಂತನೋ, ಮಹದೇಶ್ವರದ ಆಶೀರ್ವಾದ ಅಂತನೋ ಗೊತ್ತಿಲ್ಲ. ಕಡೆಯಲ್ಲಿ ಏನೋ ತೋರಿಸ್ತಿದ್ದಾರೆ. ಜೊತೆಗೆ ಒಂದು ಪೈಪ್ ಬೇರೆ ಸಿಕ್ತು, ಹಿಡ್ಕೊಂಡಿದ್ದೀನಿ. ಕದ್ಬಿಡ್ತಾವೆ ಬಟ್ಟೆ ತಾವು, ಓಡಾಡೋಕ್ಕಂತೂ ಆಗೋಲ್ಲ. ಪಾರ್ಕಲ್ಲಿ ಇಟ್ಟರೆ ಕದ್ಬಿಡ್ತಾವೆ ಬಟ್ಟೆ ತಾವು. ನೋಡೋದ ಅಯ್ಯಪ್ಪ ಶಿವ, ಸಾಕು ಅನ್ಸ್ಬಿಡೈತೆ ಜೀವನ.
ಅದಕ್ಕೆ ಬೇಸರ ಅನ್ಸೋದು ಏನಪ್ಪ ಅಂದರೆ ಮಿನಿಮಮ್ ಸಪೋರ್ಟು. ಅಟ್ಲೀಸ್ಟ್ ಕಾಫಿ ತಿಂಡಿ ಊಟಕ್ಕಾದರೂ ವ್ಯವಸ್ಥೆ ಮಾಡಬೇಕು. ಅದು ಇಲ್ಲಾಂದರೆ ಬೇಸಿಕ್ ನೀಡ್ಸ್ ಮನುಷ್ಯನಿಗೆ ಫುಡ್ ಕ್ಲಾತಿಂಗ್ ಶೆಲ್ಟರ್ ಬೇಡ, ನಜ್ಜಿ ಪಿಂಡ ಬಿಟ್ಟಾಕು. ಪಾರ್ಕಲ್ಲಿ ಮಲಗಿದ್ದೀನಿ ಅಟ್ಲೀಸ್ಟು. ಮಲ್ಲಿ ಕಡೆ ಬೆಡ್ಶೀಟ್ ಕೊಡಬೇಕು. ಬೆಡ್ಶೀಟು ಕದ್ಬಿಡ್ತಾರೆ ಬಟ್ಟೆ ಇಕ್ಕಲಿ. ಬೆಡ್ಶೀಟೇ ಇಲ್ಲಿ ಅಷ್ಟೊಂದು ದಿವಸ ಇದೆ. ಆಮೇಲೆ ಬಟ್ಟೆ ಇಲ್ಲ, ಬರೀ ಚಡ್ಡಿ ಬನ್ನಿ ಹಾಕ್ಕೊಂಡು ಎಷ್ಟೊಂದು ದಿವಸ ಓಡಾಡಿದ್ದೀನಿ. ಬರೀ ಟೀ ಶರ್ಟು ಒಂದು ಶಾರ್ಟ್ಸ್ ಹಾಕ್ಕೊಂಡು ಕಾಲಿಗೆ ಚಪ್ಪಲಿ ಇಲ್ಲದೆ ವರ್ಷಗಟ್ಟಲೆ ಓಡಾಡಿದ್ದೀನಿ. ಊಟ ಅಂತೂ ಕೆಳಗೆ ಇಲ್ಲ. ಒಂದೊಂದು ದಿವಸಕ್ಕೆ 3 ಹೊತ್ತು ಊಟ ಮಾಡೋದೇ ವೆರಿ ರೇರು. ಸೊ ಹಿಂಗೊಂದು ನಡೆಯುತ್ತೆ. ಇವಾಗ ಪಾಚ್ಕೊಳ್ಳೋದು ಬೆಟರು. ನಂಬರ್ 2 ಹೋಗಬೇಕು ಅನ್ನಿಸ್ತಾ ಇದೆ. ಆಲ್ರೆಡಿ ಹೋಗಿದೆ, ಆದರೂ ಹೋಗ್ಬೇಕು ಅನ್ನಿಸ್ತಾ ಇದೆ ಯಾಕೋ. ಟ್ರೈನ್ ಬಂದ್ಬಿಡುತ್ತೆ ಅಂತ ಅರ್ಧಂಬರ್ಧ ಓಡ್ಕೊಂಡ್ಬಿಟ್ಟೆ. ಅದಕ್ಕೆ ನಾನು ಅದಕ್ಕೆ ಇದಕ್ಕೆ ಹೋಗಲ್ಲ. ಅದು ಪಬ್ಲಿಕ್ ಟಾಯ್ಲೆಟ್ಗೆ ಹೋಗಲ್ಲ. ಪಬ್ಲಿಕ್ ಟಾಯ್ಲೆಟಲ್ಲಿ ಏನು ಸಮಸ್ಯೆ ಅಂದರೆ, ಒಂದು ದುಡ್ಡು ಕೊಡಬೇಕು. ಕಾಸು ಕೇಳು ತಲೆ ಬೋಳು ಅನ್ನಂಗೆ ದುಡ್ಡು ಕೊಟ್ಬಿಟ್ಟು ಒಳಗಡೆ ಹೋದ್ರು ಸ್ಯಾನಿಟೇಷನ್ ಇರೋಲ್ಲ, ಕ್ಲೀನಾಗಿರೋದಿಲ್ಲ. ಎಲ್ಲ ಫುಲ್ ದರಿದ್ರವಾಗಿರುತ್ತೆ, ಗಲೀಜಾಗಿರುತ್ತೆ, ಗಬ್ಬಾಗಿರುತ್ತೆ. ಗಬ್ಬು ವಾಸನೆ ಮಧ್ಯೆ ಹೋಗಬೇಕು. ಅದು ಅಲ್ಲದೆ ಒಳಗೆ ಕುತ್ಕೊಳ್ಳೋಕ್ಕೂ ಬಿಡಲ್ಲ. ಹೋಗ್ತಿದ್ದಾಗ ದಾಡ ಬಾಡ ಅಂತ ಈಚೆ ಅಂದ್ಕೊಂಡು ಬಾಯ್ ಪಡ್ಕೊತಿರ್ತಾರೆ ಜನ. ಅಂಗಡಿಯವನು ಅಲ್ಲಿ ಕ್ಲೀನ್ ಮಾಡೋರೆಲ್ಲ. ಸೊ ಹೀಗಾಗಿ ಪಬ್ಲಿಕ್ ಟಾಯ್ಲೆಟ್ ನಾಟ್ ಫೇರ್, ನಾಟ್ ಗುಡ್. ಇವಾಗ ಪಾಚ್ಕೊಬಿಡೋದ ಅನ್ನಿಸ್ತದೆ ಫಸ್ಟು. ನೋಡೋದು ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ಅಲ್ಲಿ ಹೋಗ್ತೀರ ಒಮ್ಮೆ ನೋಡಿದ ತಕ್ಷಣ ಗ್ಯಾಪ್ಕೊಬೇಕು ಗುರು. ರೋಡಲ್ಲಿ ಬರೋಗ ಒಬ್ಬಮ್ಮ ದೇವ್ರು ಎತ್ಕೊಂಡು ಹೋಗ್ತಾ ಇದ್ಲು. ಸಾಕೊಂಡು ದೇವ್ರ ಹತ್ರ ಹೋಗ್ತಾ ಇಲ್ಲ. ಒಮ್ಮೆ ನೋಡ್ಬಿಟ್ಟು ನಾನು ಅಂದ್ಕೊಂಡೆ ರೋಡಲ್ಲಿ ಏನಾದ್ರು ಊಟ ಗೀಟ ಸಿಗ್ಬೋದಾ ಅಂತ. ಅಲ್ಲಿ ಊಟ ಸಿಗ್ತಾ ಭರ್ಜರಿ ಊಟ ರೆಡಿ ಇತ್ತು. ರೆಕಾರ್ಡ್ ಮಾಡಲಿಲ್ಲ ಅಮ್ಮನ ಊಟಲ್ಲಿ. ಯಾರೊಬ್ಬಮ್ಮ ಹೊಸಬ್ಳು ಅಂದರೆ ಒಂದು ಸರಿ ಏನೋ ನೋಡಿದ್ದೀನಿ ಅಮ್ಮನ ಮುಂಚೆ ಹಿಂಗೆ ಅಂದರೆ. ತುಂಬ ದಿನಗಳ ನಂತರ ಕವರ್ ಮಾಡ್ತಿರುವಂಥ ವಿಷಯ ಇದು. ಅಲ್ಲೊಬ್ಬ ಚಡ್ಡಿ ತೋರಿಸ್ತಾ ಇದ್ದಿರೋದು, ಇಲ್ಲೊಬ್ಬ ಅಂಡರ್ವೇರ್ ತೋರಿಸ್ತಾ ಇದ್ದಿರೋದು. ಆ್ಯಕ್ಚುಲಿ ಟ್ಯಾಕ್ಟ್ರ್ ನಂಬರ್ ಕಾಣಲ್ಲ, ಕಾಣ್ತಾ ಇದೆ. KA06T8171 ಇರಬೇಕು. ಅಭಯ ಅಂತ. ಆ್ಯಕ್ಚುಲಿ ಇಲ್ಲಿ ಸ್ಟೋರಿ ತೋರಿಸ್ಬೇಕಿದೆ ಅಂದರೆ, ಇಲ್ಲಿ ಅಭಯ ಪಾಸ್ ಆಯಿತು. ಒಂದು ಅಭಯ ಮಾಮೂಲಿ ಇದೆಲ್ಲ ಸಿಟಿ ಕಾರ್ಪೊರೇಷನ್ ಇದೆಲ್ಲ ಅಭಯ ಪಾಸ್ ಆಯಿತು. ಸೊ ನಾವು ಫಿಯರ್ಲೆಸ್ ಅಂಡರ್ವೇರಲ್ಲಿ ಓಡಾಡ್ತೀನಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಇನ್ನರ್ವೇರ್ ಪ್ಲಸ್ ಅಣ್ಣನ ವೇರ್, ಅಂಡರ್ವೇರು ಅಣ್ಣನ ವೇರ್. ಅಣ್ಣ ಅಂದರೆ ಬ್ರದರ್. ಆ್ಯಕ್ಚುಲಿ ನಾವು ನಮ್ಮ ಡ್ಯಾಡಿ ಅಂತ ಅಪ್ಪ ಅಂತ ಕರೆಯೋಲ್ಲ, ಅಣ್ಣ ಅಂತ ಕರೆಯೋದು. ಯಾಕೆಂದರೆ ಅವರು ಅಭ್ಯಾಸ ಮಾಡಿರೋದು. ಬರೀ ನಾನೇ ಅಂತಲ್ಲ, ಈ ನಮ್ಮ ಫ್ಯಾಮಿಲಿ ತಂದೆ ಮನೆಯ ಕಡೆಯವರು ಇದ್ದಾರಲ್ಲ, ಅವರೆಲ್ಲರೂ ತಂದೆನ ಅಣ್ಣ ಅಂತಲೇ ಕರೆಯೋದು. ಯಾಕೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಜನ್ರೇಷನ್ ಅಂತೂ ಅದು ಕರೆಯೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ನನ್ನ ಮಕ್ಕಳನ್ನ ಕರೆಸಲ್ಲ. ಸೊ ವಾಟೆವರ್, ಅಂಡರ್ವೇರ್ ತೋರಿಸೋದು ಹಿಂದಿನ ಕತೆ ಇದೆ. ಅಣ್ಣನ ವೇರ್, ಅಂಡರ್ವೇರ್, ಒಡೆಯರ್ ಒಳ ವಸ್ತ್ರಗಳು. ಆ್ಯಕ್ಚುಲಿ ಸ್ಟೋರಿ ಏನಂದರೆ, ಮೊಬೈಲ್ ಬಿದ್ದು ಡಿಸ್ಪ್ಲೇ ಹೊಡೆದೋಗಿದ್ದಷ್ಟೇ ಅಲ್ಲ, ಫುಲ್ ಕಾಳ್ಬಾತ್ ಎರಡು ಹೋಳು ಆಗೋಗಿತ್ತು. ಸೊ ಡಿಸ್ಪ್ಲೇ ಇವತ್ತು 2,000 ರೂಪಾಯಿ ಖರ್ಚಾಯಿತು. ಸೊ ಎಲ್ಲ ರೆಡಿ ಮಾಡಿಸಿದ್ರಿ. ಡಿಸ್ಪ್ಲೇ ಬಿಲೋ ಆವ್ರೇಜ್ ನೋಡೋಕೆ ಸ್ವಲ್ಪ ಬ್ಲೂಯಿಶ್ ಇದೆ. ಸೊ ನೋಡಬೇಕು, ಮೊಬೈಲ್ ಚಾರ್ಜ್ ಮಾಡಾದ್ಮೇಲೆ ಅದೆಷ್ಟು ಮಟ್ಟಿಗೆ ಕೆಲಸ ಮಾಡ್ತದೆ ಏನೋ ಗೊತ್ತಿಲ್ಲ, ಅದು ನೋಡಬೇಕು. 5% ಬ್ಯಾಟ್ರಿ ಇದೆ. ಮನೆಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ.